Hello everyone. Hello everyone. Welcome to our YouTube channel. YouTube channel. Very good. ಹೇಳು ನೀನು ಪ್ರಾಪರ್ ಆಗಿ ಹೇಳು ಮಗನೆ. Hi everyone. Hi everyone. Welcome to ಹಾ YouTube channel. ಇವತ್ತು ಏನು ಮಗನೆ ಹ್ಯಾಪಿ Happy ಹಬ್ಬದ ಶುಭಾಶಯಗಳು. ಯಾವಬ್ಬ ಯುಗಾದಿ ಯುಗಾದಿ ಹಾ ಹಬ್ಬ. ಓಕೆ. ಸೊ ನಿಮಗೆ ಗೊತ್ತಾಗಿದೆ ಅನ್ಕೊಂತೀವಿ. ಮೈಕ್ ಆ ಥರ ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು, ಪ್ರಾಪರ್ ಆಗಿ ಇಟ್ಕೋ. ಸೊ ಇವತ್ತು ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಹೇಗಿರುತ್ತೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಮಂಜಪ್ಪ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ. ನಮ್ಮದು ಸ್ವಲ್ಪ ಅರ್ಧ ಕೆಲಸ ಆಗಿದೆ. ರಂಗೋಲಿ ಎಲ್ಲ ಬಿಡಿಸಿ ಬಣ್ಣ ಹಾಕಿದ್ದೀವಿ. ಅದೆಲ್ಲದು ನೆಕ್ಸ್ಟ್ ಇನ್ಕ್ಲೂಡ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಸಮನಿಗೂ ಮಂಜಪ್ಪಗೂ ಎಣ್ಣೆ ಸ್ನಾನ. ಸೊ ಇವತ್ತಿನ ವ್ಲಾಗಲ್ಲಿ ಯುಗಾದಿ ಹಬ್ಬ ವಿತ್ ಮಂಜಪ್ಪ. ಸೊ ಲೆಟ್ಸ್ ಬಿಗೇನ್. ನೆಕ್ಸ್ಟ್ ರಂಗೋಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಸರಿ, ಬಾಯ್ ಬಾಯ್, ಟಾಟಾ. ಲೇ ಇನ್ನ ಮುಗ್ದಿಲ್ಲ ಕಣು. ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮನೇಲಿ ಬಿಡಿಸಿರೋ ಅಂಥ ರಂಗೋಲಿ. ಈ ತೋರಣ ಇದೆಯಲ್ಲ ಮಗನೇ, ಈಚೆ ಬಾ. ಇದು ಮಾವಿನಕಾಯಿ ತೋರಣ. ಎಸ್ಪೆಷಲಿ ನನ್ನ ಮಗನೇ ಸೆಲೆಕ್ಟ್ ಮಾಡಿರೋದು. ಯೂಟ್ಯೂಬ್ ನೋಡ್ತಾ ಇದ್ವಿ, ಅವಾಗ ಅಮ್ಮ ಮಾವಿನಕಾಯಿ ಬೇಕು ಅಂತ. ಯಾರು ಮಗನೇ ಸೆಲೆಕ್ಟ್ ಮಾಡಿದ್ದು? ವೆರಿ ಗುಡ್, ಅವನೇ ಸೆಲೆಕ್ಟ್ ಮಾಡಿರೋದು. ಇನ್ನು ಇದನ್ನು ಒಂದು 2-3 ವೀಡಿಯೋಸ್ನ ನೋಡಿ ಮಿಕ್ಸ್ ಹೊಡೆದು ಬಿಡಿಸ್ದೆ. ನನಗೆ ಎಲ್ಲ ಕಡೆನೂ ಬರೀ ಇಂಗ್ಲೀಷಲ್ಲಿ ಅಷ್ಟೇ ಇತ್ತು. ಕನ್ನಡದಲ್ಲೂ ಬರೆಯೋಣ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಇನ್ಕ್ಲೂಡ್ ಮಾಡಿದೆ. ಆಮೇಲೆ ಸ್ವಲ್ಪ ಸ್ಪೇಸ್ ಉಳಿತು, ಅದಕ್ಕೆ ಕನ್ನಡ ಇಂಗ್ಲೀಷ್ ಎರಡಲ್ಲೂ ಬರ್ತಿದ್ದೀನಿ ಅಲ್ವಾ ಮಗ್ನೆ? ಈಚೆ ಬಾರೋ ಗುಂಡಪ್ಪ, ಈಚೆ ಬಾ. ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಬಿಡಿಸಿರೋ ಅಂಥ ರಂಗೋಲಿ. ಈ ಸಲ ಅನುಷಾ ಇರಲಿಲ್ಲ, ನಾನು ಒಬ್ಬಳೇ ಬಿಡಿಸ್ದೆ. ಸಾಕಾಗೋಯ್ತು. ಒಂದು 1.5 hour ಆಯಿತು ಅನಿಸುತ್ತೆ ಅಲ್ಲ ಬಂಗಾರಿ? ನಮ್ಮನೆ ನಮ್ಮಮ್ಮ ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿ ಇದೇ ಥರನೇ ಮಾಡಬೇಕು ಅಂತ ಹೇಳಿ ಮಾಡಿಸಿರೋ ಅಂಥ ಮಾವಿನ ಎಲೆ ತೋರಣ. ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿ ಥರ ಮಾಡು ಅಂತ ಮಾಡಿಸ್ಕೊಂಡಿದ್ದಾರೆ. ಗೌರಿ ಹಬ್ಬದ ಪ್ರಯುಕ್ತ ಎಣ್ಣೆ ಸ್ನಾನಕ್ಕೆ ರೆಡಿಯಾಗಿರುವಂತಹ ನಮ್ಮ ಬಾಯ್ಸ್, ನಮ್ಮ ಎಣ್ಣೆ ಬಾಯ್ಸ್ ಎಣ್ಣೆ ಉಜ್ಕೊಂಡು ಕೂತಿದ್ದಾರೆ. ಎಣ್ಣೆ ಸ್ನಾನಕ್ಕೆ ರೆಡಿ. ಮಗಳೇ, ಆರ್ ಯು ರೆಡಿ ಟು ಟೇಕ್ ಆಯಿಲ್ ಬಾತ್? ಎಸ್ ಎಸ್. ಅಪ್ಪಾಜಿ ಸಮ್ಮುದು ನಮ್ದು ಎಲ್ಲ ಸ್ನಾನ ಮುಗಿಸ್ಕೊಂಡು ನಾಗಮಜ್ಜಿ ಮನೆ ಹತ್ರ ಹೊರಟ್ವಿ. ಅಲ್ಲಿ ನಾವು ಮಾಸ್ತಮ್ಮ ಅಂತ ಮಾಡ್ತೀವಿ. ಇದು ನೀರ್ ಮಾಸ್ತಮ್ಮ. ಆಕ್ಚುಲಿ ನಮ್ಮೂರಲ್ಲಿ ಮಾಸ್ತಮ್ಮನ ಕಲ್ಲೇ ಇದೆ, ಅಲ್ಲಿ ದೇವ್ರು ಮಾಡ್ತಾರೆ. ಬಟ್ ಇದು ನೀರ್ ಮಾಸ್ತಮ್ಮ ಅಂತ ಹೇಳ್ಬಿಟ್ಟು ಮಣ್ಣಿಗೆ 5 ಕಲ್ಲಿನ ಚುಚ್ಚಿ ಅರ್ಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಮಾಡೋ ಅಂಥದ್ದು. ಆಮೇಲೆ ನಾವು ಈ ಹಬ್ಬದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಡೆ ಇಡ್ತೀವಿ. ನಾವು ಹಿರಿಯರ ಪೂಜೆ ಅಂತ ಸಪ್ರೇಟ್ ಮಾಡಿ ಅವಾಗ ಹಿರಿಯರಿಗೆ ಎಡೆ ಇಡುವಂತ ಸಂಪ್ರದಾಯ ಕೆಲವು ಕಡೆ ಇದೆ. ಬಟ್ ನಮ್ಮಲ್ಲಿ ಆ ತರ ಇಲ್ಲ. ಯುಗಾದಿ ಹಬ್ಬದಲ್ಲಿ ಮತ್ತೆ ಗೌರಿ ಹಬ್ಬದಲ್ಲಿ ನಾವು ಎಡೆ ಇಡ್ತೀವಿ. ಆ ಎಡೆ ಇಡಕ್ಕೆ ಒಂದು ಚೌಗೆ ತುಂಬಿದ ಬಿಂದಿಗೆದು ನೀರಿಡ್ತೀವಿ. ಅದಕ್ಕೆ ಆ ತುಂಬಿದ ಬಿಂದಿಗೆ ನೀರ್ನ ತಗೊಂಡು ಅದಕ್ಕೆ ಸೀರೆ ಇಟ್ಟು, ಅದ್ರ ಮೇಲೆ ಹೊಸ ಸೀರೆ ಇಟ್ಟು, ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ, ಏನ್ ಅಣ್ಕಾಯಿ ಏನಿರುತ್ತೆ ನಾರ್ಮಲ್ಲು, ತೆಂಗಿನಕಾಯಿ, ಬಾಳೆಹಣ್ಣು ಅದೆಲ್ಲ ಇಟ್ಟು, ಊದ್ಗಡ್ಡಿ ಹಚ್ಚಿ, ಕರ್ಪೂರ ಹಚ್ಚಿ, ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಾವು ನಾಗಮಜ್ಜಿ ಮನೇಲಿ ಮಾಡಿದ್ವಿ. ಆಕ್ಚುಲಿ ಇದು ನನಗ್ ಗೊತ್ತಿರ್ಲಿಲ್ಲ. ಒಂದ್ ಹಬ್ಬದ 2-3 ದಿನ ಹಿಂದೆ ಹೋದಾಗ ನಾಗಮಜ್ಜಿ ಹೇಳ್ತು, ಈ ತರ ಮಾಡ್ತಿದ್ರು ಕಣಪ್ಪ, ನಿಮ್ಮಜ್ಜಿನೂ ಬರ್ತಿದ್ರು ಅಂತ. ನಮ್ಗೆ ಅದ್ ಐಡಿಯಾ ಇರ್ಲಿಲ್ಲ. ಈ ಸಲ ನಾನು ಊರಲ್ಲಿ ಹಬ್ಬಕ್ಕೆ ಸೇರಿದ್ರಿಂದ ನಾನೇ ಬರ್ತೀವಿ ಅಜ್ಜಿ ಅಂತ ಹೇಳಿ ಅವ್ರ ಮನೆ ಕರ್ಕೊಂಡೋಗಿ ಪೂಜೆ ಮಾಡ್ಕೊಂಡು ಅದನ್ನ ತಗೊಂಡ್ ಬಂದ್ವಿ ನೀರ್ನ. ಆ ನೀರನ್ನ ತಗೊಂಡ್ ಬಂದು ಏನ್ ಮಾಡ್ತೀವಿ ಅಂತಾರೆ, ಆಗ್ಲೇ ಹೇಳ್ದಂಗೆ ಹಬ್ಬಕ್ಕೆ, ಈ ಯುಗಾದಿ ಹಬ್ಬಕ್ಕೆ ನಾವು ಹೋಳಿಗೆ ಎಡೆ ಇಡೋದು. ಸೊ ಹೋಳಿಗೆ ಮಾಡಿ ನಾರ್ಮಲ್ ಹೋಳಿಗೆ, ಸಾರು, ಅನ್ನ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವಿ ನಾವು. ಅದು ಇಲ್ಲಿ ಸ್ಪೆಷಲ್. ಆಲೂಗಡ್ಡೆ ಪಲ್ಯ ಮಾಡಿ ಅದಿಷ್ಟನ್ನೇ ಎಡೆ ಇಡ್ತೀವಿ. 5 ಎಡೆ ಇಡ್ತೀವಿ. 1 ಬಿಂದಿಗೆ ಇರುತ್ತೆ, 5 ಎಡೆ, ಇನ್ನೊಂದು ಸೆಪರೇಟ್ ಎಡೆ ಇಡ್ತೀವಿ. ಎಲ್ಲರೂ ಒಂದ್ 5 ಮನೆ ಏನೋ ಸೇರ್ಕೊಂಡಿದ್ವಿ ನಾವು.
ನಮ್ಮ ಮನೆ ಸುಶೀಲ ಆಂಟಿ ಮನೆ ಆಂಟಿ ಪೂಜೆ ಮಾಡ್ತಾ ಇರೋರು, ಕುಮಾರಿ ಆಂಟಿ, ನಮ್ಮ ನಾಗಮಜ್ಜಿ ಮನೆಯವರು, ಈ ತರ 5 ಮನೆ ಒಟ್ಟಿನಲ್ಲಿ ಸೇರ್ಕೊಂಡಿದ್ವಿ. ಸೇರ್ಕೊಂಡು ಪೂಜೆ ಎಲ್ಲ ಮಾಡಿ ನೀರ್ ಹೊತ್ಕೊಂಡು ಮನೆಗೆ ಬಂದ್ವಿ. ಚೆನ್ನಾಗಿತ್ತು. ಹಂಗೂ ನಮ್ಮ ಸುಶೀಲ ಆಂಟಿ ಹೇಳ್ತಾ ಇದ್ರು, ಅವರು ಹೊಸ ಮನೆ ಕಟ್ಟಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವ್ ಅಲ್ಲಿ ಮನೆ ಕಟ್ಟಿದ್ರು ಕೂಡ ಎಲ್ಲ ಹಿಂಗೆ ಒಂದೇ ಕಡೆ ಸೇರ್ಕೊಂಡು ಮಾಡೋಣ ಅಂತ. ನಾನ್ ಕೇಳಿದ್ರೆ ಇಲ್ಲೇ ಬರ್ಬೇಕಾ ಅಂತ. ಅವಾಗ ಅವ್ರು ಹೇಳಿದ್ರು ಇಲ್ಲ, ನಾವು ದೊಡ್ಡ ಬಾವಿ ಕಡೆ ಹೋಗ್ತಿದ್ವಿ, ನಮ್ಮೂರಲ್ಲಿ ದೊಡ್ಡ ಬಾವಿ ಅಂತ ಅವಾಗ ಫೇಮಸ್. ಬಟ್ ಇವಾಗ ನೀರ್ ಬತ್ತು ಹೋಗ್ಬಿಟ್ಟಿದೆ, ಬಾವಿ ತರ ಇತ್ತು. ಇವಾಗ ಎಲ್ಲಿ ನೀರಿದೆ ಅಲ್ಲೇ ಎಲ್ಲಾದ್ರೂ ಮಾಡಬಹುದು ಅಂತ ಹೇಳಿದ್ರು. ನೀರೆಲ್ಲೇ ಇದ್ರೂ ಮಾಡ್ಬೋದು, ನಮ್ ಟ್ಯಾಂಕಿ ಹತ್ರನೇ ಮಾಡ್ಬೋದು. ಬಟ್ ನಾವು ಹಂಗ್ ಮಾಡೋದ್ ಬೇಡ, ಎಲ್ಲರೂ ಹಿಂಗ್ ಒಂದೇ ಕಡೆ ಸೇರ್ಕೊಂಡ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಆಂಟಿ ಹೇಳ್ತಾ ಇದ್ರು. ಅನ್ಕೊಂಡಿದೀವಿ ಇದನ್ನ ರಿಚುವಲ್ ನ ಫಾಲೋ ಮಾಡೋಣ ಅಂತ ಮುಂದಿನ ವರ್ಷನೇ. ಬಟ್ ಅವಾಗ ಎಲ್ಲೆಲ್ಲಿ ನಾವ್ ಯಾರ್ಯಾರು ಎಲ್ಲೆಲ್ಲಿ ಇರ್ತೀವೋ ಹಂಗಾಗಿ ಅಶ್ಯೂರೆನ್ಸ್ ಕೊಡಕ್ ಆಗಲ್ಲ. ಬಟ್ ಎಲ್ಲಾದಳ್ಳಿ ಎಲ್ಲ ಹಬ್ಬಕ್ಕೆ ಸೇರ್ಕೊಂಡಂತೂ ಖಂಡಿತ ಮಾಡ್ಬೋದು. ನಮ್ ಪುಟ್ಟಣ್ಣ ಮಾಡ್ದಷ್ಟು ನೀಟಾಗಿ ಪೂಜೆನ ಯಾವ ಹೆಣ್ಮಕ್ಳು ಮಾಡ್ಲಿಲ್ಲ. ನೆಕ್ಸ್ಟ್ ಮಾನಿ ಬಂದ್ರು. ಆಮೇಲೆ ನನ್ ಮಗನು ಮಾಡಿದ ಪೂಜೆನ, ಅವ್ರ ಚಿಕ್ಕಿ ಜೊತೆ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ಅದನ್ನ. ಸಮನೇನು ಇದ್ದ ಪೂಜೆಗೆ ನಾಗಮಜ್ಜಿ ಬಂದ್ರು. ನಾಗಮಜ್ಜಿ ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದಾರೆ ಅಂತ ಅನ್ಕೊಂತೀನಿ. ಮುನಿಯಪ್ಪನ ಹಬ್ಬ ಮಾಡಿದಾಗ, ಮಾರಿ ಹಬ್ಬ ಮಾಡಿದ ವ್ಲಾಗ್ ಅಲ್ಲೆಲ್ಲ ಅಜ್ಜಿ ಇದ್ದಾರೆ. ಇವ್ರ ಮನೆ ಹತ್ರನೇ ಹೋಗಿದ್ದು. ಹಬ್ಬದ ಗಾಬರಿಯಲ್ಲಿ ಮೈಕು ಕ್ಯಾಮ್ರಾ ಎಲ್ಲ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ಎಷ್ಟಿದೆ ಅಷ್ಟ್ರಲ್ಲೇನೆ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದೀನಿ. ಆಮೇಲೆ ಟೈಮ್ ಆಗ್ಬಿಟ್ಟಿತ್ತು. ಇದು ಆಕ್ಚುಲಿ ಏನ್ ಗೊತ್ತಾ, ಮಧ್ಯಾಹ್ನ 12 ಒಳಗಡೆನೆ ಇರ್ಬೇಕು ಎಡೆನ ಅಂತ ಹೇಳ್ತೀವ. ಟೈಮ್ ಆಗ್ಬಿಟ್ಟಿತ್ತು, ಅದಕ್ಕೆ ಅದಾದ್ಮೇಲೆ ಏನು ರೆಕಾರ್ಡ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಎಡೆ ಪೂಜೆ ಎಲ್ಲಾ ಪೂಜೆ ಎಲ್ಲ ಮುಗಿಸಿ ನಾವೆಲ್ಲ ಆಚೆ ಕುತ್ಕೊಂಡಿದ್ದು. ಎಡೆ ಎಲ್ಲ ಇಟ್ಟು ಆಚೆ ಕುತ್ಕೊಂಡಾಗ ನಾನು 1 ನಿಮಿಷ ಎಡೆ ಎತ್ತೋದಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೋತೀನಿ ಅಂತ ಮಾಡ್ಕೊಂಡಿದ್ದು. ಈ ತರ ಎಡೆ ಎಲ್ಲ ಇಟ್ಟು ನಾವು ಪೂಜೆ ಮಾಡಿದ್ದು. ಇದಾದ್ಮೇಲೆ ಎಡೆ ಇಟ್ಟು ಎಲ್ಲ ಊಟ ಮಾಡಿ ಹಬ್ಬನ ಮುಗಿಸ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ವ್ಲಾಗ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ಬಾಯ್.